ಈಗ ಮಂಡ್ಯದಲ್ಲಿ ಒಂದು ನಿಮಿಷ ರೀ, ಮಂಡ್ಯದಲ್ಲಿ 22ರಲ್ಲಿ ಅದು ಇದೆ, ನನ್ನ ಹತ್ರ ವಿಡಿಯೋ ಇದೆ. 22ರಲ್ಲಿ ಅವರು ಪ್ರೊಟೆಸ್ಟ್ ಮಾಡುವಾಗ ಬಿ ಜೆ ಪಿಯವರು ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಬಿ ಜೆ ಪಿ ಕಾರ್ಯಕರ್ತ ಕೂಗ್ತಾ ಇರ್ತಾನೆ, ಅವನು ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ತಾನೆ. ಆಗ ಈ ಬಿ ಜೆ ಪಿಯವರು ಎಲ್ಲೋಗಿದ್ರು? ಏನು ಮಣ್ಣು ತಿಂತಾಯಿದ್ರಾ? ಕೇಸು ಮಾಡಲಿಲ್ಲ. ಒಂದು ನಿಮಿಷ ಇರಿ, ಅವಾಗ ಕೇಸು ಹಾಕಲಿಲ್ಲ ಅವ್ರ ಮೇಲೆ. ಇದನ್ನು ಪೊಲೀಸ್ ಏನು ದಾಖಲೆ ಜೈಲಿಗೂ ಕಳಿಸ್ಲಿಲ್ಲ. ಅಟ್ಲೀಸ್ಟ್ ನಾವಾದರೂ ಜೈಲಿಗೆ ಕಳಿಸಿದ್ದೀವಲ್ಲ, ಕೇಸ್ ಹಾಕಿದ್ದೀವಲ್ಲ. ಬಟ್ ಇವಾಗ ಘಟನೆ ಆಗಿದೆ ಅಂತ ಹೇಳಿದ್ರೆ ಮಾಧ್ಯಮನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದಂಥದ್ದು ನಿಮ್ಮ ಸರ್ಕಾರ. ನಮ್ಮೇಲೆ ಮಾಧ್ಯಮಗಳ ಮೇಲೆ ಕೇಸ್ ಮಾಡೋದಕ್ಕೆ ರೆಡಿ ಮಾಡಿದ್ರಿ, ಪ್ಲಾನ್ ಮಾಡಿದ್ರಿ, ನೋಟಿಸ್ ಕಳಿಸಿದ್ರಿ ಆಫೀಸ್ಗಳಿಗೆ. ಆಗಿರುವಂಥ ಘಟನೆ ಆಗಿದೆ ಅಂತ ಹೇಳಿರೋದಕ್ಕೆ ನೋಟಿಸ್ ಕಳಿಸಿರುವಂಥದ್ದು, ಕೇಸ್ ಹಾಕ್ಬೇಕನ್ನೋದು. ಈಗ ಒಂದು ನಿಮಿಷ ಇರಿ, ಯಾವುದನ್ನ ಒಂದು ಘಟನೆ ಆದಾಗ ನಾನಾ ಮೂಲಗಳಿಂದ ತಗೋಬೇಕಾಗುತ್ತೆ. ನಿಜಾನೋ ಅಲ್ವೋ ಅಲ್ವಾ, ನಿಜಾನೋ ಅಲ್ವೋ. ಈಗ ನಿಜ ಆಗಿದೆ, ಮುಗಿದೋಯ್ತು. ನಿಮ್ಮ ಮಧ್ಯೆ ನಿಮಗೂ ಏನೂ ಮಾತಾಡೋದಿಲ್ಲ. ಈಗ ಯಾರು ಈಗ ಬಿ ಜೆ ಪಿಯವರಪ್ಪ ಏನೋ ಎಲ್ಲ ಅವ್ರಿಗೆಲ್ಲ ಗೊತ್ತಿದ್ದಂಗೆ ಮಾತಾಡ್ತಾರೆ. ಅವ್ರಿಗೆ ಈಗ ಇಡೀ ವಿಡಿಯೋನೇ ಇದೆಯಲ್ಲ, ಮಂಡ್ಯ ಬಿ ಜೆ ಪಿ ಕಾರ್ಯಕರ್ತ ಅವ್ರ ಜೊತೆಯಲ್ಲೇ ಕೂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು, ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚಿದ್ದು, ಆ ವಿಡಿಯೋ ನನ್ನ ಹತ್ರ ಇದೆ, ನಿಮಗೆಲ್ಲ ಕಳಿಸ್ತೀನಿ. ಆವತ್ತೀಗ ಇವ್ರ ಬಾಯಲ್ಲಿ ಏನು ಇಟ್ಕೊಂಡಿದ್ರಪ್ಪ? ಏನು ಅವತ್ತು ಯಾಕೆ ಮಾತಾಡಲಿಲ್ಲ? ಪ್ಲಾಸ್ಟ್ ಹಾಕ್ಕೊಂಡಿದ್ದು ಯಾಕೆ ಹಾಕ್ಕೊಂಡಿದ್ರಿ? ಮನ ಮರ್ಯಾದೆ ಬೇಡ ನಿಮಗೆ? ಮಂಡ್ಯದಲ್ಲಿ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ ಜಿಂದಾಬಾದ್ ಕೂಗ್ತಾನಲ್ಲ, ಯಾಕೆ ದಾಖಲೆ ಅಲ್ಲ? ಫ್ಲಾಗ್ ಇಟ್ಕೊಂಡಿದ್ದಾರೆ, ಇದು ಹಾಕ್ಕೊಂಡಿದ್ದಾನೆ, ಅವ್ರ ಜೊತೆಯಲ್ಲೇ ಕೂತವನೇ ಅಲ್ವಾ? ನೋಡಿ, ನಾವು ಯಾರಿಗೂ ಕೂಗಿದ್ರೋ ಅವ್ರಿಗೆ ಜೈಲಿಗೆ ಕಳಿಸಿದ್ದೀವಿ. ಬಿ ಜೆ ಪಿಯವ್ರು ಜೈಲಿಗೆ ಕಳಿಸ್ರ, ಕೇಸು ಹಾಕಲಿಲ್ಲ, ಏನೂ ಇಲ್ಲ. ಮೈಸೂರು ಪಾಕ್ ಇವ್ರು ತಿನ್ನಿಸೋರು ಯಾರು? ಬಿ ಜೆ ಪಿಯವರು. ಮಂಡ್ಯದಲ್ಲಿ ಕೂಗಿದ್ನಲ್ಲ ಅವನಿಗೆ ಮೈಸೂರು ಪಾಕ್ ತಿನ್ನಿಸೋರು ಇವರು, ಬಿ ಜೆ ಪಿಯವರು. ಅವ್ರು ಮಾಡಿಟ್ಟು ಹೋಗಿದ್ರಪ್ಪ, ನಾವು ಅದನ್ನು ಈಗ ನಿರ್ನಾಮ ಮಾಡ್ತಾಯಿದ್ದೀವಿ. ಭಯೋತ್ಪಾದಕರ ಕೇಂದ್ರವನ್ನು ಮಾಡಿದ್ದು ಬಿ ಜೆ ಪಿಯವರು 4 ವರ್ಷದಲ್ಲಿ. ನಾವು ಅದನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನೀವು ಅದೆಲ್ಲ ಮುಖ್ಯಮಂತ್ರಿಗಳು ಕೇಳಬೇಕು, ಮಾಡ್ತಾರೆ. 371